ಈ ಮನುಷ್ಯ ನೋಡಿದ್ರೆ ನಮ್ಮನ್ನು ಹಾಳು ಮಾಡಕ್ಕೆ ನಿಂತ್ಬಿಟ್ಟವನ ಸರ್. ನಾವೆಲ್ಲರೂ ಸುಸೈಡ್ ಮಾಡ್ಕೋಬೇಕು ಆ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಈಗ. ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ನಾನು ಒಂದು ರಿಕ್ವೆಸ್ಟ್ DIG ಸಾಹೇಬ್ರಿಗೆ ಹೇಳ್ತೀನಿ. ಈ ಇನ್ಸ್ಪೆಕ್ಟ್ರು ಗನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇವ್ರದ್ದು ಮೆಂಟಲಿ ಅನ್ಸ್ಟೇಬಲ್ ಇದ್ದಾರೆ. ಆ ಗನ್ನಲ್ಲಿ ಯಾರು ಬೇಕಂದ್ರೆ ಶೂಟ್ ಮಾಡ್ಬೋದು. ಆದಷ್ಟು ಬೇಗ ಈ ಇನ್ಸ್ಪೆಕ್ಟರ್ ವೆಂಕಟೇಶ್ಗೆ ಒಂದು ಸೈಕಾಟ್ರಿಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು ಸರ್. ಮೆಂಟಲಿ ಸೌಂಡ್ ಇಲ್ಲ ಆ ಇನ್ಸ್ಪೆಕ್ಟ್ರು. ನಮ್ಮೀಗ ಅಡ್ವೊಕೇಟ್ಗೆ ಈ ರೀತಿ ಮಾತಾಡಿದ್ರೆ ನಾರ್ಮಲ್ ಜನಾಗಿ ಯಾವ ರೀತಿ ಮಾತಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಈಗ FIR ಆಗುತ್ತೆ ಅಂತ ನಾನು ಬರ್ತೀನಿ. ಅಲ್ಲ ಮಾಡ್ಕೊಡ್ತಾರೆ ಬನ್ನಿ, ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ ಸಾಹೇಬ್. ನಾನು ಹೇಳ್ತೀನಿ ಸಾಹೇಬ್ರಿಗೆ. ಅಲ್ಲ ಸರ್, ಸಾಹೇಬ್ರು ಇದ್ದಾರೆ. ಸಾಹೇಬ್ರು ಸುಮ್ಮನೆ ಗನ್ ತಗೊಂಡು ಶೂಟ್ ಗಿಟ್ ಮಾಡ್ತಾರಲ್ಲ, ನಮ್ಗೆ ಶೂಟ್ ಗಿಟ್ ಮಾಡ್ಬಿಡ್ತಾರೆ. ನಮ್ಗೆ ಭಯ ಇದೆ ಸರ್. ಅವ್ರು ಮಾತಾಡೋದು ರೀತಿ ಹೆಂಗೆ ಇತ್ತು ಸರ್ ನೆನ್ನೆ? ಒಂದು ಅಡ್ವೊಕೇಟ್ಗೆ ಸ್ಲಾಪ್ ಮಾಡಿ ಹೊಡಿತೀನಿ ಅಂತ ಹೇಳಿದ್ರೆ ಅದೇನ್ ಸರ್ ಆ ರೀತಿನಾ? ಅಲ್ಲ ಮೆಂಟಲಿ ಡಿಸ್ಟರ್ಬ್ ಇದ್ದಾರೆ ನೋಡಿ ಸರ್. ಈಗ ಒಂದು ಕೆಲಸ ಮಾಡಿ ಸರ್, ನೋಡಿ ನೀವೇ ಒಂದ್ಸರಿ ಒಂದ್ ನಿಮಿಷ ಹೇಳ್ತಿದ್ರು. ನೀವೇ ಒಂದ್ಸರಿ ಈಗ ಒಂದ್ಸರಿ ಅವ್ರು ಸುಮ್ಮನೆ ಜನರಲ್ ಆಗಿ ಸರ್ ನಾ ಬರ್ಬೋದ ಹೆಂಗೆ ಸರ್ ಸುಮ್ಮನೆ ಜನರಲ್ ಮಾತಾಡಿ ನೋಡೋಣ. ಅವಾಗ ನೋಡಿ ಇಲ್ಲ ಸರ್, ಮಾತಾಡಿ ಇಲ್ಲ ಮಾತಾಡ್ರಿ ಫುಲ್ ರೀತಿ ನೋಡಿ. ಅಲ್ಲ ಗೊತ್ತಾಯ್ತು, ನಾನು ಹೇಳಿದ್ದು ಅವರು. ಅಲ್ಲ ಸರ್, ತಾವು ಕೇಳ್ಬಿಟ್ಟು ಹೇಳಿ ಸರ್. ನನಗೆ ತಾವೇ ಕೇಳ್ಬಿಟ್ಟು ಹೇಳಿ. ನಾನು ಒಂದ್ಸಲ ಸುಮ್ನೆ ಮಾತಾಡಲ್ಲ, ಚೆನ್ನಾಗಿಲ್ಲ ಸರ್. ಸುಮ್ನೆ ಅವ್ರು ಮಾತಾಡೋದ ರೀತಿನೇ ಸರಿ ಇಲ್ಲ ಸರ್. ಮಾತು ಎತ್ತಿದ್ರೆ ಅವನು ಸ್ಲಾಪ್ ಮಾಡ್ತೀನಿ ಇಲ್ಲ ಶೂಟ್ ಮಾಡ್ತೀನಿ ಆ ರೀತಿ ಮಾತಾಡಿದ್ರೆ ಹೆಂಗೆ ಸರ್? ಅಲ್ಲ ಒಂದು ಅಡ್ವೊಕೇಟ್ಗೆ ಆ ರೀತಿನೇ ಸರ್ ಮಾತಾಡೋದು. ನಮ್ಮ ಕ್ಲೈಂಟು ಸ್ಟ್ಯಾನ್ಲಿ ಅಂತ ಹೆಸರು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಟಿಪ್2 ಲಿಮಿಟ್ಸಲ್ಲಿ. ಅವರು ಏನಂದರೆ ಒಂದು ಚಿಕ್ಕ ಪುಟ್ಟ ಲೋನ್ ತೊಗೊಳ್ತಾರೆ. ಅಲ್ಲೇ ಒಂದು ಶಿವಶಂಕರ್ ಅಂತ ಒಂದು ವ್ಯಕ್ತಿಯಿಂದ ಲೋನ್ ತೊಗೋತಾರೆ. 1 ಲಕ್ಷ 2 ಲಕ್ಷ ಅಂತ ಲೋನ್ ತೊಗೊಂಬಿಟ್ಟು ಹಂಗೆ ವಾಪಸ್ಸು ತೀರಿಸಿದ್ದಾರೆ. ಅದನ್ನ ಜಾಸ್ತಿ ಆಗಿ 30 ಲಕ್ಷ ಅಂತ ತೊಗೊಂಡಿದ್ದಾರೆ. ತೊಗೊಂಡು ಬ್ಯಾಂಕ್ ಮುಖಾಂತರ ನಮ್ಮ ಕ್ಲೈಂಟ್ ಸ್ಟ್ಯಾನ್ಲಿ ಅವರು 56 ಲಕ್ಷ ರೂಪಾಯಿ ಪೇ ಮಾಡಿದ್ದಾರೆ. ಪೇ ಮಾಡಾದ್ಮೇಲೇನು ಈ ಶಿವಶಂಕರು ಏನು ಮಾಡ್ತಾಯಿದೆ ಅಂದರೆ ಬಂದು ಫ್ಯಾಕ್ಟ್ರಿಗೆ ಬೀಗ ಹಾಕ್ಕೊಂಡು ಹೋಗೋದು, ಭಾಳಷ್ಟು ಹರಾಸ್ಮೆಂಟ್ ಮಾಡ್ತಾರೆ. ಏನಂತ ಕೇಳಿದ್ರೆ, ನೀವು ಕೊಟ್ಟಿರೋದು 56 ಲಕ್ಷ ರೂಪಾಯಿ ಬೇರೆ, ಅದು ಬಡ್ಡಿ ಕೊಟ್ಟಿರೋದು, ಮತ್ತು ನನಗೆ ಅಸಲು 35 ಲಕ್ಷ ರೂಪಾಯಿ ನೀವು ಕೊಡಬೇಕು. ನೀವು ಕೊಟ್ಟಿರೋದು 50 ಲಕ್ಷ, ಇಲ್ಲಿ ಇಂಟ್ರೆಸ್ಟ್ ಅಂತ ಹೇಳ್ತಾನೆ ಅಂತವ್ರು. ಭಾಳಷ್ಟು ಹರಾಸ್ಮೆಂಟ್ ಮಾಡಿದ್ದಾರೆ. ಬಂದು ವರ್ಕರ್ಸ್ಗೆಲ್ಲ ಕೆಲಸ ಮಾಡೋಕ್ಕೆ ಕೊಡ್ತಾ ಇಲ್ಲ, ಆಚೆ ಕಳಿಸ್ಬಿಡ್ತಾರೆ. 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಟಿಪ್2 ಲಿಮಿಟ್ಸಲ್ಲಿ. ಅಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂದರೆ SP ಸಾಹೇಬರು, ಅಡಿಷ್ನಲ್ SP ಸಾಹೇಬರು ತುಮಕೂರು ಲಿಮಿಟ್ಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ SP ಸಾಹೇಬರು ಇಮಿಡಿಯೇಟಾಗಿ ಆದೇಶ ಮಾಡಿದ್ರು. ಟಿಪ್2 ಇನ್ಸ್ಪೆಕ್ಟ್ರಿಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಷನ್ ತೊಗೋತಾರೆ, FIR ಮಾಡಿ ಅಂತ ಆದೇಶ ಕೊಟ್ಟರು. ಮೊನ್ನೆ ನಾವು ಹೋಗ್ಬಿಟ್ಟು ನಾವು ಮತ್ತು ನಮ್ಮ ಕ್ಲೈಂಟು ಟಿಪ್2 ಟೌನ್ ಲಿಮಿಟ್ಸ್ ಸ್ಟೇಷನ್ಗೆ ಹೋಗಿ ಭೇಟಿ ಮಾಡಿದ್ದೀವಿ. ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತ ಅಲ್ಲಿ ಇದ್ದರು. ಅವರು ನಮ್ಮದು ಕಂಪ್ಲೇಂಟು ಏನಂತ ತಗೊಳ್ಳಿಲ್ಲ, ಕಂಪ್ಲೇಂಟೇ ನೋಡಿಲ್ಲ. ವಿತೌಟ್ ಸೀಯಿಂಗ್ ನಮ್ಮ ಕಂಪ್ಲೇಂಟು ನಮ್ಮ ಕ್ಲೈಂಟ್ಗೆ ಬಾಯಿ ಬಂದಂಗೆ ಬೈದಿದ್ದಾರೆ. ಬ್ಲಡಿ ನಾನ್ಸೆನ್ಸ್, ನೀವು ಫೇಕ್ ಬಂದಿರೋದು, ಇಂಥದ್ದು ಯಾವುದು ಆಗಿಲ್ಲ, ನೀವು ಕಂಪ್ಲೇಂಟನ್ನು ಓದ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಬೈದ್ಬಿಟ್ಟು ಒಂದು ರ್ಯಾಶ್ಲಿಯಾಗಿ ಮಾತಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತೂ. ನನಗೆ ಹೇಳ್ತಾರೆ, ನಿಮಗೆ ಸ್ಲ್ಯಾಪ್ ಮಾಡಿಬಿಟ್ಟು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಾತಾಡೋದು ರೀತಿನ ಇವರು ಇರೋದು ಪಬ್ಲಿಕ್ ಸರ್ವೆಂಟ್. ಇವರು ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡ್ತಾರೆ. ಆ ಟ್ಯಾಕ್ಸ್ ಮೇಲೆ ಇವರು ಜೀವನ ಮಾಡೋದು. ಈಗ ಪಬ್ಲಿಕ್ ಇವರು ಅಲ್ಲಿ ಹೋದ್ರೆ ಸ್ಟೇಷನ್ಗೆ ನಾನೇ ರಾಜ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಮಾತಾಡೋಂಗಿಲ್ಲ. ಒಂದು ವ್ಯಕ್ತಿ ಇನ್ಸ್ಪೆಕ್ಟ್ರು ವರದಿ ಹಾಕ್ಕೊಂಡು ಅಷ್ಟೊಂದು ಪವರ್ ತೋರಿಸೋಂಗಿಲ್ಲ. ಅಷ್ಟೊಂದು ರ್ಯಾಶ್ ಆಗಿ ಮಾತಾಡ್ತಾರೆ, ಬಾಯಿ ಬಂದಂಗೆ ಮಾತಾಡ್ತಾರೆ. ನಮ್ಮ ಕ್ಲೈಂಟ್ಗೆ ನಿನ್ನ ಜಾತಿ ಇಂತು ಜಾತಿ ಬಗ್ಗೆಯಲ್ಲಿ ಯಾಕೆ ಸರ್ ಅಂಥದ್ದಲ್ಲ? ಇವ್ರು ನೋಡಿ, ಇವರು ಈಗ ಪೊಲೀಸ್ ಅಧಿಕಾರಿ ಏನಿದೆ ಇನ್ವೆಸ್ಟಿಗೇಟ್ ಮಾಡಬೇಕು. ಒಂದು ಕಡೆ ಇವು ಕಂಪ್ಲೇಂಟೇ ತೊಗೊಳ್ಳಿಲ್ಲ. ವಿತೌಟ್ ನೋಯಿಂಗ್ ಕಂಪ್ಲೇಂಟು ಹೌ ಕ್ಯಾನ್ ಈ ಡಿಸೈಡ್ ಸರ್? ಡಿಸೈಡ್ ಮಾಡೋಂಗಿಲ್ಲ. ಇವರೇ ಜಜ್ಮೆಂಟ್ ಪಾಸ್ ಮಾಡಿಬಿಡ್ತಾ ಇದ್ದಾರೆ, ನೀನು ಫೇಕ್ ಅಂತ ಹೇಳ್ಬಿಡ್ತಾ ಇದ್ದಾರೆ. ನಾವು ಕೇಸ್ ಫೈಲ್ ಮಾಡಿದ್ದೀವಿ. ಟಿಪ್2 ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಒಂದು ಇಂಜೆಕ್ಷನ್ ಸೂಟ್ ನಾವು ತೊಗೊಂಡಿದ್ದೀವಿ. ಆ ಕೇಸೆಲ್ಲ ಇಲ್ಲದೆ ಇದೆಲ್ಲ ಫೇಕ್ ಅಂತ ಹೇಳ್ತಾರೆ. ಇದೆಲ್ಲ ನೀವು ಕೋರ್ಟಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ಎಲ್ಲ ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ. ಅದೆಲ್ಲ ನೋಡಿ ನನಗೆ ಏನು ಅನಿಸ್ತಾ ಇದೆ ಅಂದರೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇದ್ದಾರೆ ಈ ವೆಂಕಟೇಶ್ ಇನ್ಸ್ಪೆಕ್ಟ್ರು. ಆದಷ್ಟು ಬೇಗ ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಟಿಪ್2 ಟೌನ್ ಲಿಮಿಟ್ಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು 100% ಈ ವ್ಯಕ್ತಿ ಅಕ್ಯೂಸ್ ಇದ್ದಾರೆ ನೋಡಿ, ಶಿವಶಂಕರು ಮೀಟರ್ ಬಡ್ಡಿ ಎಕ್ಸ್ಟ್ರಾಷನಿಸ್ಟ್, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲ ಕೇಳಬೇಕಲ್ಲ ಸರ್, ಇವರು ಎಲ್ಲ ಇನ್ವೆಸ್ಟಿಗೇಟೇ ಮಾಡಿಲ್ಲ, ಡೈರೆಕ್ಟಾಗಿ ಅಕ್ಯೂಸ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಥದ್ದು ಏನಾಗಿಲ್ಲ ಅಂತೂ ನಾವು ತೊಗೊಂಡೋಗಿ ಕಂಪ್ಲೇಂಟ್ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಇವರು ಮಾಡ್ತಾ ಇರೋದು ಫ್ಯಾಕ್ಟ್ರಿಯಲ್ಲಿ ಲಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ 100 ಜನ ಡೈಲಿ ವೇಜಸ್ ಬಡವರು ಇದ್ದಾರೆ ಸರ್. ಅವರು ಹೊಟ್ಟೆಗೆ ಹೊಡಿತಾ ಇದ್ದಾರೆ. ಇವರು ಶೂಟ್ ಮಾಡ್ಬೋದು, ಆ ರೀತಿ ಪರಿಸ್ಥಿತಿ ಮಾತಾಡ್ತಾರೆ ಇವರು. ದಯವಿಟ್ಟು ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಇನ್ವೆಸ್ಟಿಗೇಷನ್ ಕುಣಿಸ್ಬೇಕು ಸರ್. ಆಮೇಲೆ ನೋಡಿ, ಅಲ್ಲಿ ಇರೋದು ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಫ್ಯಾಕ್ಟ್ರಿದಲ್ಲಿ. ಎಲ್ಲ ಬಡವರು, ಡೈಲಿ ವೇಜಸ್ ಸಂಬಳ ತೊಗೊಳ್ಳೋದು. ಇವ್ರಿಗೆ ಫ್ಯಾಕ್ಟ್ರಿನ ಲಾಕ್ ಮಾಡಿ ಇಟ್ಕೊಂಡ್ರೆ
ಯಾರಿಗೆ ಲಾಸು? ಆ ಬಡವರಿಗೆ ಲಾಸ್ ಆಗೋದು ಅಷ್ಟೇ ನಾವು ಕೇಳೋಕ್ಕೆ ಅಲ್ಲಿ ಹೋಗಿರೋದು ಸರ್. ಇದು ಕೇಳ್ಬಿಟ್ಟು ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ರೆ ಪ್ರೊಟೆಕ್ಷನ್ ಅದು ಕೇಳ್ತಾನೆ ಇಲ್ಲ ಇನ್ಸ್ಪೆಕ್ಟ್ರು. ಡೈರೆಕ್ಟ್ ಒಂದೇ ಸೈಟ್ ಆರ್ಡರ್ ಪಾಸ್, ಅಲ್ಲೇ ಜಜ್ಮೆಂಟ್, ಇವರೇ ಜಡ್ಜ್ ಆಗಿಬಿಟ್ಟಿದ್ದಾರೆ. ನಾನು ಜಡ್ಜ್ ಆದೇಶ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ ಸರ್, ಟಿಪ್ಟೂರು ಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಮಾಡಿದ್ದೀನಿ, ಕೇಸ್ ಸರ್ಟಿಫೈಡ್ ಕಾಪೀಸೇ ತೋರಿಸಿದ್ದೀನಿ. ಅದೆಲ್ಲ ಒಪ್ತಾ ಇಲ್ಲ. ಇದೆಲ್ಲ ನಾನು ಒಪ್ಪಲ್ಲ ರೀ, ನೀವು ಕೋರ್ಟಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಳ್ಳಿ. ನಿಮ್ಮ ಮಾತಾಡೋಕ್ಕೆ ಕೊಡ್ತಾ ಇಲ್ಲ ಅಲ್ಲಿ. ನಾನೇ ರಾಜ ಅಂತ ಹೇಳ್ತಾನೆ ಸರ್, ಆ ರೀತಿ ಮಾತಾಡ್ತಾ ಈ ಇನ್ಸ್ಪೆಕ್ಟ್ರು. ನಾನು ಒಂದು ಕೆಲವು ರೆಕಾರ್ಡಿಂಗ್ಸ್ ಇದೆ, ನಾನು ರೆಕಾರ್ಡಿಂಗ್ಸು ಹಾಕ್ತೀನಿ, ತಾವು ನೋಡಿ. ಆ ರೆಕಾರ್ಡಿಂಗ್ಸಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕೃಷ್ಣಪ್ಪ ಅಂತ ಇದ್ದಾರೆ, ಅವರು ಪಾಪ ಅವ್ರಿಗೇನು ಬಾರೋ ನನ್ನ ಮಗನೇ ಅಂತ ಹೇಳ್ತಾರೆ ಈ ಇನ್ಸ್ಪೆಕ್ಟ್ರು. ವಯಸ್ಸು ಸೀನಿಯರ್ ಪರ್ಸನ್ ಇದ್ದಾರೆ ಈ ಕೃಷ್ಣಪ್ಪ, ಅವ್ರಿಗೆ ಹಂಗೆ ಕರೀತಾರೆ. ನನ್ನ ಹೆಸರು ಸ್ಟ್ಯಾನ್ಲಿ ವಿಲ್ಸನ್ ಅಂತ. ನಾವು ಟ್ರಿನಿಟಿ ಫ್ಯಾಷನ್ನು ಗಾರ್ಮೆಂಟ್ಸ್ದು ಓನರು, ಪ್ರೊಪ್ರೈಟರ್ಶಿಪ್ಪು. ಈಗ ನಾವು ಶಿವಶಂಕರ್ ಅಂತ ಒಬ್ಬರು ಇವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಆದ್ವಿ ಥ್ರೂ ಸಿದ್ಲಿಂಗಪ್ಪ ಅಂತ ಅವ್ರು ಇದ್ದಾರೆ, ಆರ್ ಕೆ ಗಾರ್ಮೆಂಟ್ಸ್ದು ಓನರು. ಅವರು ಈಗ ಶಿವಶಂಕರು ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಸ್ವಲ್ಪ ಫೈನಾನ್ಸ್ ಮಾಡ್ತಿದ್ರು. ಅದು ಹೋಗ್ತಾ ಹೋಗ್ತಾ ಬಡ್ಡಿ ಜಾಸ್ತಿ ಕೇಳ್ತಾ ಬಂದರು. ಈಗಂತೂ ಮೀಟ್ರ್ ಬಡ್ಡಿ ನನಗೆ ಟೋಟಲ್ ಅವ್ರು ಕೊಟ್ಟಿರೋದು 30 ಲಕ್ಷ. ನಾನು ಅವ್ರಿಗೆ 56 ಲಕ್ಷ ಕೊಟ್ಬಿಟ್ಟಿದ್ದೀನಿ. ಇದು 56 ಲಕ್ಷ ಅವರು ಬಡ್ಡಿ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಅಸಲು 30 ಪ್ಲಸ್ ಇನ್ನೂ ಮೀಟ್ರ್ ಬಡ್ಡಿ ಬೇಕು, 38 ಲಕ್ಷ ಬೇಕು ಅಂತ ಹೇಳ್ತಾರೆ. ಈಗ ನಾವು ಎಲ್ಲಿಂದ ಕೊಡ್ಬೇಕು ಸರ್ ಇಷ್ಟೊಂದು ಮೀಟ್ರ್ ಬಡ್ಡಿ ಅಂತಂದರೆ ನಮಗೂ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾವು SP ಅವ್ರ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿಂದ ಅವರು ತಿಪ್ಟೂರಿಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದರು, ವೆಂಕಟೇಶ್ ಅಂತ. ಅಲ್ಲಿಗೆ ಹೋದರೆ ಅವರು ಮೆಂಟಲ್ ಥರ ಮಾತಾಡ್ತಾರೆ ಸರ್ ನಮ್ಮ ಜೊತೆಯಲ್ಲಿ. ನಮ್ಮ ಲಾಯರು ಬಂದಿದ್ದರು, ಅವ್ರಿಗೂ ಮೆಂಟಲ್ ಥರ ಮಾತಾಡ್ತಾರೆ. ಈಗ ಇವ್ರನ್ನ ಒಂದು ಸ್ವಲ್ಪ ಯಾವುದಾದ್ರೂ ಹಾಸ್ಪಿಟಲ್ಗಾದರೂ ತೋರಿಸಿ ಸರ್. ಅದೇ ಬ್ಲಡಿ ನಾನ್ಸೆನ್ಸು, ನೀ ಯಾವ ಜಾತಿಗೆ ಹುಟ್ಟಿದೆಯಾ ಹೊರತಾಗಿಬಿಡುತ್ತೆ ಇದರಲ್ಲಿ ಅಂತ ಜಾತಿ ಮೇಲೆ ಹೋಗ್ತಾ ಇದ್ದಾರೆ. ನಾವು ಏನಾದರೂ ಮಾತಾಡಿದರೆ ಎಲ್ಲ ನಮ್ಮ ತಲೆಗೆ ಬರುತ್ತೆ. ನಾವು ಸೈಲೆಂಟಾಗಿ ಬಂದ್ವಿ ಸರ್. ಮತ್ತೆ ಕಂಪ್ಲೇಂಟ್ ಅವ್ರು ತೊಗೋತಾನೆ ಇಲ್ಲ ಸರ್. ಇದು ಫೇಕ್ ಕಂಪ್ಲೇಂಟು ಅಂತ ಹೇಳ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಬಿಟ್ರೆ ಮೊದಲು ಇವರು ಕೇಳಬೇಕು ಏನೈತೆ ಏನಿಲ್ಲ. ಅವ್ರನ್ನೂ ಅಪೋಸಿಟ್ ಪಾರ್ಟಿನೂ ಕರೆಸಿ ಈಗ ನನಗೆ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟೇಷನ್ ತೊಗೊಂಬಾ ಅಂತ. ನಾವು ನಿಜ ಮಾತಾಡ್ತಾ ಇದ್ದೀವಿ, ನನಗೆ ಡಾಕ್ಯುಮೆಂಟೇಷನ್ ತೊಗೊಂಬಾ ಅಂದರೆ ಅವ್ನಿಗೆ ಕೊಟ್ಟಿರೋನಿಗೆ ಅವ್ನಿಗೆ ಯಾಕೆ ಕೇಳ್ತಾ ಇಲ್ಲ ಸರ್? ಅವ್ರಿಗೂ ಕೇಳ್ಬೇಕಲ್ವಾ? ಈಗ ನಾನು ಹೋದ ತಕ್ಷಣ ನೀನು ಫೇಕ್ ಕಂಪ್ಲೇಂಟು ಅಂತ ಅಂದ ತಕ್ಷಣ ಏನು ನೋಡ್ಲಾರ್ದೇ ಫೇಕು ಅಂತಂದರೆ ಹೆಂಗೆ ಸರ್? ಇವರು ಟೋಟಲಿ ಅವ್ರ ಕಡೆನೇ ಇನ್ಸ್ಪೆಕ್ಟ್ರು ಅವ್ರ ಕಡೆನೇ ಸಪೋರ್ಟ್ ಮಾಡಿ ಮಾತಾಡ್ತಾ ಇರೋದು. ನಮ್ಮನ್ನು ಟೋಟಲಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಅದು ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಕೇಸು ಹಾಕಿದ್ದೀವಿ ಸರ್ ಅವ್ರಿಗೆ. ಆಮೇಲೆ ಇದನ್ನು ಕೊಟ್ಟಿದ್ದೀವಿ, ಇದು ನಮ್ಮ ಫ್ಯಾಕ್ಟ್ರಿದು ಕೀ ತೊಗೊಂಡು ಹೋಗಿಬಿಟ್ಟಿದ್ದಾನೆ. CC ಕ್ಯಾಮ್ರಾ ಆಫ್ ಮಾಡಿದ್ದಾರೆ. ವರ್ಕರ್ಗೆಲ್ಲ ಹೇಳ್ತಾ ಇರೋದು ಇನ್ನು ಇವರು ಓಪನ್ ಮಾಡಲ್ಲ, ಇವರು ಪೇಮೆಂಟ್ ಕೊಡಲ್ಲ ಅಂತ. ಇವನೇ ಓನರ್ ಥರ ಮಾಡ್ತಾ ಇರೋದು. ಹಿಂಗಾಗಿ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾರ ಹತ್ರ ಹೇಳಿದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲೂ ಬಂದು ಇಲ್ಲೂ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ ಸರ್. ಯಾರ ಹತ್ರ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಯಾವ TV ಹೋಗಿ ಹೇಳ್ಬೇಕಾ ಇಲ್ಲ ನಾವೇ ಸೂಸೈಡ್ ಮಾಡ್ಕೋಬೇಕಾ ಅದು ಗೊತ್ತಾಗ್ತಾ ಇಲ್ಲ. ಏನು ಮಾಡ್ಬೇಕು ಅನ್ನೋದು ತೋರಿಸ್ತಾ ಇಲ್ಲ ಸರ್. ಈಗ ಅವರು FIR ಹಾಕು ಅಂತಂದರೆ ಅವರು ಹಾಕ್ತಾನೇ ಇಲ್ಲ. ವೆಂಕಟೇಶ್ ಅವರು FIR ಹಾಕ್ತಾ ಇಲ್ಲ. ಅವನಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಯಾರ ಹತ್ರ ಹೋಗಿ ಕೇಳ್ಬೇಕು ಸರ್ ನ್ಯಾಯ? ಪೊಲೀಸೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಾವು ಯಾರ ಕಡೆ ಕೇಳ್ಬೋದು? ಇದು ಕ್ವಶನ್ ರೈಸ್ ಆಗಿದೆ ಸರ್. ಈಗ ನಮಗೆ ಒಂದು ನ್ಯಾಯ ಸಿಗಬೇಕಂತ ನಾವು ಓಡಾಡ್ತಾ ಇದ್ದೀವಿ. ಈಗ ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿರೋದನ್ನ ಇವನು ಹಾಳು ಮಾಡ್ತಾ ಇದ್ದಾನೆ ಸರ್. ಇವನು ಟೋಟಲ್ ಎಲ್ಲ ಬರೆದು ಕೊಟ್ಟು ಹೋಗ್ಬೇಕಂತೆ. ಇಲ್ಲಿ ಹೆಂಗೆ ಬರೆದು ಕೊಡ್ತಾರೆ ಸರ್? ಎಷ್ಟು ಕಷ್ಟಪಟ್ಟು ನಾವು ಇದು ಮಾಡಿದ್ದನ್ನು ಟೋಟಲಿ ನನಗೆ ಕೊಟ್ಬಿಡು, ಎಲ್ಲ ಬರೆದು ಕೊಟ್ಬಿಡು, ಇಲ್ಲ ಅಂತಂದರೆ ನಾನು ನಿಮ್ಮನ್ನು ಬಿಡಲ್ಲ, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಆ MLA ಗೊತ್ತು, ನನಗೆ ಇವ್ರು ಇನ್ಸ್ಪೆಕ್ಟ್ರ್ ಗೊತ್ತು, ಅವ್ರಿಗೆ ಗೊತ್ತು ಅಂತ. ಅದೇ ರೀತಿಯೇ ಇದೆ ಸರ್. ಈಗ ಇನ್ಸ್ಪೆಕ್ಟ್ರು ನಮಗೆ ಸಪೋರ್ಟೇ ಮಾಡ್ತಾಯಿಲ್ಲ, ಟೋಟಲಿ ಅವ್ನಿಗೆ ಮಾಡ್ತಾ ಇರೋದು ಸಪೋರ್ಟು. ಈ ನಮ್ಮ ಲಾಯರ್ಗೂ ಹಂಗೆ ಬೈದುಬಿಟ್ರು ಸರ್. ಕಪಾಳಿಗೆ ಒಂದು ಕೊಡ್ತೀನಿ ಆಮೇಲೆ ಸಾರಿ ಹೇಳಲ್ಲ ಅಂತ ಹೇಳ್ತಾರೆ. ಅಂದರೆ ಇವ್ರ ಹತ್ರ ನಾವು ಏನೋ ನ್ಯಾಯ ಕಂಪ್ಲೇಂಟು ಅಂತ ಹೋಗಿದ್ರೆ ಇವ್ರು ಕಂಪ್ಲೇಂಟ್ ತೊಗೋತಾ ಇಲ್ಲ, ಉಲ್ಟಾ ನಮ್ಮ ಮೇಲೇ ಹಾಕಿಬಿಡ್ತಾ ಇದ್ದಾರೆ. ಈಗ ನಾವು ಕಂಪ್ಲೇಂಟ್ ಯಾರ ಹತ್ರ ಹೋಗಿ ಕೊಡ್ಬೇಕು ಸರ್? ಈಗ ಎಲ್ಲ ಬಿಟ್ಬಿಟ್ಟು ಬೇರೆ ಕಂಪ್ಲೇಂಟಿಂದ ಬೆನ್ನು ಹತ್ತ ಕೂತ್ಕೊಂಡ್ರೆ ನಮ್ಮ ಫ್ಯಾಕ್ಟ್ರಿ ಹೆಂಗೆ ನಡೆಸೋದು?
ಅಲ್ಲ ಒಂದು ದಿನಕ್ಕೆ 1 ಲಕ್ಷ ಹೋಗ್ತಾ ಇದೆ. ಇವನು ಆಲ್ರೆಡಿ 7 ದಿನ ಆಗಿಬಿಡ್ತು ಸರ್. ಈಗ 7 ಲ್ಯಾಕ್ ಹೋಗಿಬಿಡ್ತಾನೆ. ಈಗ ನಮಗೆ ಯಾರು ಕೊಡ್ತಾರೆ ಸರ್? ಈಗ ಇನ್ಸ್ಪೆಕ್ಟ್ರ್ ಕೊಡ್ತಾರಾ ಇಲ್ಲ ಶಿವಶಂಕರ್ ಕೊಡ್ತಾನೆ? ಅವನೀಗ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತ್ಬಿಟ್ಟವನೆ. ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು? ಬೀಗ ತೆಗಿಯೋಕೆ ಹೋಗ್ತೀವಿ ಅಂತಂದರೆ ಎಲ್ಲ ನಮ್ಮ ಮೇಲೆ ತಪ್ಪು ಅಂದ್ಬಿಡ್ತು ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಭಯ ಪಟ್ಕೊಂಡು ಸೈಲೆಂಟಾಗಿ ಇದ್ದೀವಿ. ಪೊಲೀಸ್ಗೆ ಸಪೋರ್ಟ್ಗೆ ಬಾ ಅಂತಂದರೆ ಬರ್ತಾ ಇಲ್ಲ ಅವರು. ಯಾರು ಸರ್ ಇದಕ್ಕೆ ಆ್ಯಕ್ಷನ್ ಯಾರು ತೊಗೊಳ್ಳೋದು? ಪೊಲೀಸೇ ನಮಗೆ ಅಪೋಸಿಟ್ ಆಗಿದ್ದರೆ ನಾವು ಹೋಗಿ ಯಾರಿಗೆ ಹೋಗಿ ಕೇಳಬೇಕು ಸರ್ ನ್ಯಾಯ? ಇಲ್ಲಿ ಎಸ್ ಪಿ ಅವ್ರ ಹತ್ರ ಬಂದು ಇಲ್ಲಿ ಕೇಳಿದರೆ ಇವರು ಹೇಳ್ತಾರೆ ಅವ್ರಿಗೆ ಹಿಂಗೆ ಅವನ ಮೇಲೆ FIR ಹಾಕಿ ಅಂತ. ಇವ್ರು ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ. ಹಂಗಂದ್ರೆ ಎಸ್ ಪಿದೇ ವ್ಯಾಲ್ಯೂ ಇಲ್ದಂಗೆ ಆಯ್ತಲ್ಲ ಸರ್. ಈಗ ಯಾರ ಹತ್ರ ಹೋಗಿ ಕೇಳ್ಬೇಕು ಸರ್? ಈಗ ಎಸ್ ಪಿನೂ ಈಗ ನಾನೇ ಎಲ್ಲಾದರೂ ಟ್ರಾನ್ಸ್ಫರ್ ಆಗಿಬಿಟ್ರೆ ಎಸ್ ಪಿ ಅವರು, ಈಗ ನಾವು ಮತ್ತೆ ಇನ್ನೊಂದು ಬಂತ ಬೇಸ್ಲಿಂದ ಬರಬೇಕು. ಬೇರೆ ಇದೇ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಫ್ಯಾಕ್ಟ್ರಿದ ಗತಿ ಏನು ಸರ್? ನಮ್ಮ ಗತಿ ಏನು? ಎಲ್ಲ ಬ್ಯಾಂಕ್ ಲೋನು ಅದು ಇದು ಎಲ್ಲ ಇರ್ತವೆ, ಅದನ್ನೆಲ್ಲ ತುಂಬಬೇಕು.